Minister D.K. Shivakumar. ಈಗ ನೆಕ್ಸ್ಟು AI ಈಸ್ ದಿ ಫ್ಯೂಚರ್. ಸೊ ಎಲ್ಲ ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ 25 ಲಕ್ಷ ಇಂಜಿನಿಯರ್ಸ್ ಇದ್ದಾರೆ, ಕಂಪ್ಯೂಟರ್ ಇಂಜಿನಿಯರ್ಸು. ಅದರಲ್ಲಿ ಸುಮಾರು 2 ಲಕ್ಷ ಜನ ಫಾರಿನರ್ಸ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕನ್ವರ್ಟ್ ಆದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಮ್ಮ ಇನ್ಫೋಸಿಸ್ನ ಮುಖ್ಯಸ್ಥರಾಗಿದ್ದಂಥ ಪ್ರಿನ್ಸ್ ಗೋಪಾಲ್ ಕೃಷ್ಣ ಅವರು ನನ್ನ ಹತ್ರ ಹಂಚಿಕೊಂಡ್ರು. ಇದು ನನ್ನ ತಲೆಯಲ್ಲಿತ್ತು. ಸಮರ್ಥ ಅವರು ಮತ್ತು ಅಶ್ವಿನಿಯವರು ಬಂದು ನನಗೆ ಈ ವಿಚಾರ ತಿಳಿಸಿದಾಗ ಬಹಳ ಸಂತೋಷದಿಂದ ತಕ್ಷಣ ನನಗೆ ಕನೆಕ್ಟ್ ಆಯಿತು. ನೆಕ್ಸ್ಟ್ ನವೆಂಬರ್ 19ಕ್ಕೆ 20ಕ್ಕೆ 18ಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ. ಇವರು ಹೇಳ್ತಾ ಇರೋದು ನೋಡಿದ್ರೆ ಇದರಲ್ಲೇನೋ ಅರ್ಥ ಇದೆ ಅಂತೇಳಿ 2 ಮಾತಾಡದೆ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಇಲ್ಲಿ ಬಂದು ಈ ಜ್ಯೋತಿನ ಬೆಳೆಸಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಜ್ಞಾನಶಕ್ತಿ ಸ್ವರೂಪಚ ದೀಪ ಜ್ಯೋತಿ ಪ್ರಕಾಶಿತ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ. ಏನು ಅಪ್ಪು ಕತ್ತಲೆಗೆ ಹೋಗಿದ್ದಾರೆ, ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನು ನಾನಿವತ್ತು ಇಲ್ಲಿ ಬೆಳೆಸಿದ್ದೇನೆ. ನಾನಾಗ ಒಂದು ಮಾತು ಹೇಳ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯವಾದಂಥ ವಿಚಾರ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಅಶ್ವಿನಿಯವರು ಹೇಳ್ದಂಗೆ ಹೊಸ ಯುಗಕ್ಕೆ ಹೊಸ ವಿಚಾರವನ್ನು ತೆಗೆದುಕೊಂಡು ಹೋಗಬೇಕು. ನಾನು ಬೆಳೆದು ಬಂದಂಥ ಅದನ್ನ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋದು ಏನು ಕುರಿತವ್ರಿಗೆ ಒಂದು ದೃಢವಾದಂಥ ನಂಬಿಕೆ ಸಂಕಲ್ಪ ಇತ್ತು. ಅದಕ್ಕೆ ಇವತ್ತು ಏನು ಈ ಹ್ಯಾಪ್ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಯ್ತು ಅನ್ನೋ ಗೊತ್ತಿಲ್ಲ ನನಗೆ. ಈ ಸ್ಯಾಂಡಲ್ವುಡ್ ಚಿತ್ರರಂಗದ ಲೋಕದಲ್ಲಿರುವಂಥ ಎಲ್ಲರಿಗೂ ಕೂಡ ಒಂದು ಜಾಗ ಅಂದರೆ ನಾನು ಯಾರಾದರೂ ನಾನು ಮುಂದಕ್ಕೆ ಏನಾದ್ರು ನಾನು ಆ್ಯಕ್ಟ್ ಮಾಡಬೇಕು ಅಂತ ಇದ್ದರೆ ನಾನಿಲ್ಲಿ ನನ್ನ ಇನ್ಫಾರ್ಮೇಷನ್ನ ನಾನು ರೆಡಿ ಇದ್ದೀನಿ ಆ್ಯಕ್ಟ್ ಮಾಡಲಿಕ್ಕೆ ಅಂತ ನಾನು ಒಪ್ಕೊಳ್ಬೋದು ಅಲ್ವಾ? ಇದು ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಇತ್ತು ಅಂದರೆ ನನ್ನ ಪಿಕಪ್ ಮಾಡ್ಬೋದು, ಕರಿಬೋದು. ನಾನು ಬನ್ನಿ ಡಿ.ಕೆ. ಅವರೇ ಬನ್ನಿ ಆ್ಯಕ್ಟ್ ಮಾಡಿ ಅಂತ ನಾನು ಕರಿಬೋದು. ನಾನು ಸಂಗೀತ